ಯಾವುದೇ ಕಾರಣಕ್ಕೂ ಜನಸಂಪರ್ಕ ಸಭೆ ನಿಲ್ಲಿಸುವುದಿಲ್ಲ. ಶಾಸಕ ಎಚ್.ವಿ. ವೆಂಕಟೇಶ್. ಪ್ರತಿ ಸೋಮವಾರ ಜನಸಂಪರ್ಕ ಸಭೆ ನಡೆಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಯಾವುದೇ ಕಾರಣಕ್ಕೂ ಈ ಜನಸಂಪರ್ಕ ಸಭೆಯನ್ನ ನಿಲ್ಲಿಸುವುದಿಲ್ಲ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಸ್ಪಷ್ಟಪಡಿಸಿದ್ದಾರೆ. ತಾಲೂಕಿನಲ್ಲಿ ನಡೆದ 5ನೇ ವಾರದ ಜನಸಂಪರ್ಕ ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವುದರ ಜೊತೆಗೆ ಒಂದೊಂದು ಇಲಾಖೆಯ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ. ಈ ಬಾರಿಯ 5ನೇ ವಾರದ ಸಭೆಯು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಸಾರ್ವಜನಿಕರಿಗೆ ಸ್ಥಳದಲ್ಲೇ ನೆರವಾಗುತ್ತಿರುವುದು ತಮಗೆ ಅಪಾರ ಸಂತೋಷ ತಂದಿದೆ. ಬಿಕೆಹಳ್ಳಿ ಹಾಗೂ ಸೇವಾಲಾಲ್ಪುರ ಗ್ರಾಮಗಳಿಗೆ ಈಗಾಗಲೇ ಬಸ್ ಸೌಕರ್ಯ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಸಾರಿಗೆ ಸಂಪರ್ಕವಿಲ್ಲದ ಪ್ರತಿಯೊಂದು ಹಳ್ಳಿಗೂ ಹಂತ ಹಂತವಾಗಿ ಬಸ್ ಸೌಲಭ್ಯ ಒದಗಿಸಲಾಗುವುದು. ಇಂದಿನ ಸಭೆಯಲ್ಲಿ ಒಟ್ಟು 80 ಅರ್ಜಿಗಳು ಸ್ವೀಕೃತಗೊಂಡಿದ್ದು, ತಾಂತ್ರಿಕ ತೊಡಕುಗಳಿರುವ ಅರ್ಜಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸಾರ್ವಜನಿಕ ಕುಂದುಕೊರತೆಗಳಿಗೆ ಸ್ಥಳದಲ್ಲಿಯೇ ಸೂಕ್ತ ಪರಿಹಾರ ಒದಗಿಸಲಾಗಿದೆ. ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ಅಭಾವವಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಈ ವಿಷಯವಾಗಿ ಶೀಘ್ರದಲ್ಲೇ ಆರೋಗ್ಯ ಸಚಿವರು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಔಷಧಿ ಕೊರತೆಯನ್ನು ನಿವಾರಿಸಲು ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರದ ಪ್ರತಿಯೊಂದು ಸವಲತ್ತುಗಳು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಬೇಕು ಎಂಬುದು ಈ ಜನಸಂಪರ್ಕ ಸಭೆಯ ಮುಖ್ಯ ಉದ್ದೇಶ. ಅಧಿಕಾರಿಗಳು ಸಾರ್ವಜನಿಕರ ಅಹವಾಲುಗಳನ್ನು ನಿರ್ಲಕ್ಷಿಸದೆ ಕಾಲಮಿತಿಯಲ್ಲಿ ಪರಿಹರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಾವು ಬದ್ಧರಾಗಿದ್ದು, ಮುಂಬರುವ ದಿನಗಳಲ್ಲಿ ಶಿಕ್ಷಣ, ಕುಡಿಯುವ ನೀರು ಹಾಗೂ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಇಲ್ಲಿ ಬಿಕೆಹಳ್ಳಿಯಿಂದ ಕ್ಯಾದಗಾನಕೆರೆ, ಸೇವಾಲಾಲ್ಪುರ, ದಾಸರಮ್ಮನಹಳ್ಳಿ 3 ಹಳ್ಳಿಗಳು ಬಿಟ್ಟೋಗಿತ್ತು. ಇಮ್ಮಿಡಿಯೇಟಾಗಿ ಚಾಲೂ ಮಾಡಿದ ತಕ್ಷಣ ಈಗ 3-4 ಬಸ್ ಓಡಾಡ್ತದೆ ಎವ್ರಿ ಡೇ. ಈಗ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ರಂಜಿತ್ ಹೇಳಿದ ತಕ್ಷಣ ಈಗ 4:15 5 ಗಂಟೆಗೆ ಬಿಟ್ಟು ವೆಂಕಟಾಪುರ ವಯ ಹಿಂದೂಪುರಗೆ ಮಾಡಿದ್ದೀನಿ. ಕೆಲವು ಹಳ್ಳಿಗಳಿಗೆ ಪ್ರತಿಯೊಂದು ಹಳ್ಳಿಗೂ ನಮ್ಮ ಫ್ರೀ ಬಸ್ ಯೋಜನೆ ಏನು ಸರ್ಕಾರದಿಂದ ಅನೌನ್ಸ್ ಮಾಡಿದ್ದೀವಿ, ಬಸ್ಗಳ ಶಾರ್ಟೇಜ್ ಇತ್ತು. ಹಾಗಾಗಿ ಸಾರಿಗೆ ಸಚಿವರ ಹತ್ರ ಮಾತಾಡಿದ್ದೆ. ಲಾಸ್ಟ್ ಟೈಮ್ ಕೆಲವು ಕೊಟ್ಟಿದ್ದರು, ಇನ್ನೂ ಈಗ 5 ಬಸ್ ಕೊಟ್ಟಿದ್ದಾರೆ, ಹೊಸ ಬಸ್. ಅದನ್ನು 5 ಬಸ್ ಹೊಸದು ಕೊಟ್ಟಿದ್ದಾರೆ. ನಾನು 25 ಬಸ್ ಕೇಳಿದ್ದೆ, 5 ಕೊಟ್ಟಿದ್ದಾರೆ. ಮಾನ್ಯ ಸುರೇಶ್ ಅವರು, ಬೈರತಿ ಸುರೇಶ್ ಅವ್ರ ಹತ್ರ ಸಾರಿಗೆ ಸಚಿವರ ಹತ್ರ ಮಾತಾಡಿ ಇನ್ನು 25-30 ಬಸ್ ಎಕ್ಸ್ಟ್ರಾ ಬೇಕೇ ಬೇಕು ಅಂತೇಳಿ ಪ್ರತಿಯೊಂದು ಹಳ್ಳಿಗೂ ನಾವು ನಂದು ಅಷ್ಟೇ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಹಂಗಾಗಿ ಡಾಕ್ಟರ್ಸು ಸಿಸ್ಟರ್ಸ್ ಎಲ್ಲ ಬಂದಿದ್ರು. ಅವರೇನು ಶಿಫ್ಟ್ ಮಾಡ್ಕೊಳ್ಳಕ್ಕೆ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಬೀಳ್ತಾ ಇದೆ ಅಂತೆ, ಏನೋ ಇದು ಮಾಡಿದ್ದಾರೆ, ಪ್ಲಾಸ್ಟಿಂಗ್ ಮಾಡಿದಾರಲ್ಲ, ಮೇಲ್ ಬೀಳ್ತಾ ಇದೆ ಅಂತ ಒಂದು. ಮೊನ್ನೆ ರೀಸೆಂಟಾಗಿ ರಿನೋವೇಷನ್ ಆಗಿರೋ ಆಸ್ಪತ್ರೆ ಈಗ ಎಲ್ಲ ಬ್ಲಾಕ್ ಆಗಿದೆ ಅಂತ, ಏನೋ ಟಾಯ್ಲೆಟ್ಸು ನೀರು ಹೋಗಲ್ಲಂತೆ, ನೀರು ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಎಲ್ಲ ಹೇಳಿದ್ರು. ಈಗಾಗಲೇ ನಾನು AEE JE ಯಾರು ಕಾಂಟ್ರಾಕ್ಟ್ರು ಮಾಡಿದಾರಲ್ಲ ಅವ್ರನ್ನೆಲ್ಲ ಈಗ ಬರೋಕ್ಕೆ ಹೇಳಿದ್ದೀನಿ. ಈಗ ಫೋನಲ್ಲಿ ಹೋಗ್ತಾ ಮಾತಾಡ್ತೀನಿ. ಅದೇ ರೀತಿ ಈ ಜನಸಂಪರ್ಕ 5ನೇ ವಾರದ್ದು ಯಶಸ್ವಿಯಾಗಿ ನಡೀತಾ ಇದೆ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ನಾವು ಕಳೆದ ವಾರದಲ್ಲಿ 80 ಅರ್ಜಿಗಳು ಬಂದಿದ್ದು, ಅದರಲ್ಲಿ ಮ್ಯಾಕ್ಸಿಮಮ್ ಕ್ಲಿಯರ್ ಆಗಿದೆ. 1-2 ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ಪೆಂಡಿಂಗ್ ಇದೆ. ಈಗೆಲ್ಲ ಮಾಹಿತಿ ತೊಗೊಂಡೆ ತಹಸೀಲ್ದಾರ್ ಹತ್ರ, ಇಒ ಹತ್ರ, ಎಲ್ಲ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಹ 70 ಅರ್ಜಿಗಳು ಬಂದಿದ್ದಾವೆ.